ಹೊಡೆದ ದಿನಟ್ಟೆಂಗ್ಲ ಈ ಕಾರ್ಯಕ್ರಮ ಶುರು ಮಾಡ್ತದ ಸ್ಕೂಲ್ ಡೇದ ಅವು ಮುರಾಣಿ 28 ತಾರೀಕಿಗೆ ಆವಡಿತ್ತಂದ್ರೆ ಅವು ಮಲ್ಪೆರಾಣಿ ಮಾಜಿ ಪ್ರಧಾನಮಂತ್ರಿ ತೀರು ಹೋಯಿನ ಹಿಡ್ದಾರ ಆಯ್ಜಿ ಮಲ್ಪೆರ ಹಿಡ್ದಾರೈತೆ ಎಲ್ಲದ ಡೇಟ್ ದೀವಂದ ಸ್ಕೂಲ್ ಡೇ ಮಲ್ಪನಂದು ಅದಕ್ಕೆ ಬೋಡಪ್ಪನ ವ್ಯವಸ್ಥೆಯನ್ನು ಪೂರ ಎಂಗ್ಲ ತಯಾರಿ ಮಾಡ್ತದ ಒಂದೊಂದು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿಪಾಡಿ ತಂಜಿ ಸಾಧಾರಣ ಮಟ್ಟದ ತೂಪುಣ ಪ್ರೈವೇಟ್ ಶಾಲೆ ಹಿಡಿದ್ರೆ ಒಂಚೂರು ಅನುಕೂಲವಾದ ಸ್ಥಿತಿ ಉಂಡು ಜೋಕುಲು ಮತ್ತು ಕಲ್ಪನೆಡ್ ಆಟೋಟ ಸ್ಪರ್ಧೆಟ್ ಒಕ್ಕ ಎಂಕ್ಲೆ ಕೆಲವು ದಾನಿನಾಗ್ಲು ಮತ್ತು ಮಸ್ತ್ ಉಳ್ಳೀರಿ ಈ ಗ್ರಾಮದ ಅಕ್ಕಲ್ನ ಸಹಕಾರಡು ಜೋಕಲ್ನ ಅಪ್ಪ ಅಮ್ಮನಕ್ಲು ಪುರ ಮತ್ತು ಎಂಕ್ಲ ಮೈನ್ ದಾತ ಬಂಡ ಟೀಚರ್ನಾಗ್ಲ ಸಹಕಾರ ಎಂಕ್ಲೆ ಬಾರಿ ಮಲ್ಲೆಡು ಉಂಡು ಅಕ್ಲು ಮತ್ತು ಕಲ್ಪನೆ ವಿಷಯಡು ಬೊಕ್ಕ ಸರ್ಕಾರದ ಬರ್ಪುನ ಅನುದಾನದ ವಿಚಾರಡು ಬೊಕ್ಕ ಈ ಶಾಲೆನ ದೀವಣ್ಣ ಒಂಜಿ ರೀತಿ ಅಕ್ಲು ದೀವಂದೇರೆ ಐಡ್ದಾರ ಎಂಕ್ಲೆಗೆ ಈ ಊರ್ದ ಗ್ರಾಮದ ಜನಕ್ಲೆ ಬರ ಬಾರಿ ಖುಷಿ ಆತಂಡು ಅಂಚದ ಎಂಕ್ಲೆಗೆ ಒಂಜಿ HM ಯಶೋಧ ಮೇಡಮ್ ಉಳ್ಳೇರೆ ಅರೆಗೆ ಈ ಸರ್ತಿ ಅತ್ಯುತ್ತಮ ಶಿಕ್ಷಕಿ ಒಂದು ಪ್ರಶಸ್ತಿಲ ಬರ್ತದಂಡ ಅವೆಂಕ್ಲೆ ಮಲ್ಲ ಒಂಜಿ ಗೌರವ ಕೊಣತ್ತು ಕೊಡ್ತೀರಿ ಗ್ರಾಮದಕ್ಲೆಗೆ ಜೋಕಲ್ನ ಅಪ್ಪ ಅಮ್ಮನಕ್ಲೆ ಮತ್ತು ಬಾರಿ ಖುಷಿ ಆಯಿತು ಜಾರಿಗೆಲ್ಲ ಒಂಜಿ ಸನ್ಮಾನ ಲೆಕ್ಲೆ ಮಾತ್ರ ಸೇರಿದು ಮಲ್ಪೊಡೊಂದು ಇಲ್ಲ ಜೋಕಲ್ನ ಅಪ್ಪ ಅಮ್ಮನಕ್ಲೆ STMC ದಕ್ಲೆ ಟೀಚರ್ನಾಗ್ಲೆ ಮತ್ತು ಒಂಜಿ ಗೌಜಿಡಿ ಮಲ್ಪೊಡೊಂದು ಇಲ್ಲ ಪ್ರತಿಯೊಂದು ವಿಚಾರಗಳು ಈ ಶಾಲೆದ ಬಗ್ಗೆ ಎರಡ ಕೇಂಡಲ್ಲ ಮಾತಿರಲ್ಲ ಪಂಪೇರಿ ವಿಷಯಲೇನೆ ಬೆಳ್ಳಿಪಾಡಿ ಶಾಲೆ ಅಂದು ಪಂಡ ಎತ್ತಿಲ್ಲ ಕಾರ್ಯಕ್ರಮ ಅಂದು ಶುರು ಮಲ್ತಿರಲ್ಲ ಅವು ಕಾರ್ಯಕ್ರಮ ಆನಾಗ ಬಾರಿ ಮಲ್ಲ ಕಾರ್ಯಕ್ರಮ ಸುಧಾರಿತ ಮಲ್ಪಿರಲ್ಪ ಅಂದೆ ಪಂಡ ಈ ಊರದ ಜನಕ್ಕನ ಸಹಕಾರ ಹಂಚೆ ಇಟ್ಕೊಂಡು ಇನ್ನಿಲ್ಲತ್ತ ಕೆಲವು ಬಲ್ಪಿಗೆ ಬೇಗನೆ 10 ಜನ ಪಂಜನಾಗ್ಲಿ ಮತ್ತು ಬತ್ತದಿ ಕ್ಲೀನಿಂಗ್ದ ಕೆಲಸಗಳನ್ನು ಪೂರ ಬಾರಿ ಖುಷಿಟ್ಟು ಮಲ್ತದ್ದು ಹೋಗ್ತೇರಿ ಜೊತೆ ಕತ್ತಲೆದ ಹೊರತುಗಳ ಮಸ್ತ್ ಜನ ಬರ್ಪೇ ಅಂತೀರಿ ಕಾರ್ಯಕ್ರಮದ ಜನ ಮತ್ತು ತೂವಣಿಯರ ಐಕ್ಯನೆಕ್ಕೆಂದು ಮಾತ ಅಂಚ ಯಾನಿ ಈ ಶಾಲೆದ ಒಂದು STMC ಅಧ್ಯಕ್ಷನ ಬುಧವಾರ ವಾಸ್ತವಾಚಾರ್ಯ ಅಂದ್ಕೊಂಡದೆ ನನ್ನ ಇಲ್ಲಿ ಕೊಡಪಟ್ಟಿ ಬೆಳ್ಳಿಪಾಡಿ ಕೊಡಪಟ್ಟಿ. ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ. ಪಂಚಾಯತ್ ಮೆಂಬರ್ ಇಲ್ಲಿ ಪೋಷಕರಿದ್ದೇನೆ. ನಮ್ಮ ಶಾಲೆ ಅಂದರೆ ಯಾವ ಪ್ರೈವೇಟ್ ಶಾಲೆಗಂತೂ ಮೀರಿದ ಶಾಲೆ ಅಲ್ಲ, ಇದೆಲ್ಲ ಆಟೋಟ ಸಾಮಗ್ರಿ ಇದೆ. ಅದಲ್ಲದೆ ನಮ್ಮ ಮಕ್ಕಳು ಅಂದರೆ ನಮ್ಮ ಮೇಡಮ್ ಇದ್ದರೆ ಅವರಿಗೆ ಮೊನ್ನೆ ರಿಟೈರ್ಡ್ ಆಯಿತು. ಎಲ್ಲಿ ಕೂಡ ಹೋದರೂ ನಮ್ಮ ಬೆಳ್ಳಿಪಾಡಿ ಶಾಲೆ ಸ್ಪೋರ್ಟ್ಸ್ ಆಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಲ್ಲಿ ಆಗಲಿ ಎಲ್ಲದರೂ ನಮ್ಮ ಮಕ್ಕಳು ಮುಂಚಿನಲ್ಲಿದ್ದಾರೆ. ಪ್ರೈವೇಟ್ ಶಾಲೆಗೆ ಮತ್ತು ನಮ್ಮ ಸರ್ಕಾರಿ ಶಾಲೆಯನ್ನು ಹೋಲಿಸಿದರೆ ನಮ್ಮ ಸರ್ಕಾರಿ ಶಾಲೆಯೇ ಮುಂಚೂಣಿಯಲ್ಲಿದೆ. ಹಾಗೆ ನಮ್ಮ ಮಕ್ಕಳು ಎಲ್ಲಿ ಹೋದರೂ ಎಲ್ಲೆಲ್ಲಿಯೂ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಹಾಗೆಯೇ ನಮ್ಮ ಶಾಲೆಗೆ ಎಲ್ಲರೂ ಈ ವಿಡಿಯೋ ನೋಡಿದವರೆಲ್ಲ ಪ್ರೋತ್ಸಾಹ ಮಾಡಿ ಅಂತ ನಿಮ್ಮಲ್ಲಿ ಪ್ರೀತಿಯಿಂದ ನಾನು ಕೇಳಿಕೊಳ್ತೇನೆ. ನನ್ನ ಹೆಸರು ಸುಮಿತ್ರಾ ಎಸ್. ನಾನು ಈ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಮುಖ್ಯ ಗುರುಗಳಾಗಿದ್ದವರು ಯಶೋಧ NM ಅಂತ ಹೇಳಿ. ಅವರು ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದಾರೆ ಮತ್ತು ತುಂಬ ವಿಧೇಯತೆ ಮತ್ತು ತಾಳ್ಮೆಯನ್ನು ಹೊಂದಿರುವಂತಹ ಮುಖ್ಯ ಶಿಕ್ಷಕಿಯರು. ಅವರು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾರೆ. ಪ್ರತಿಯೊಂದು ಕೆಲಸ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಈ ಥರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಈ ಶಾಲೆಯಲ್ಲಿ ಕರ್ತವ್ಯವನ್ನು 11 ವರ್ಷಗಳ ಕಾಲ ನೆರವೇರಿಸ್ತಾರೆ. ಒಟ್ಟು ಅವರಿಗೆ 37 ವರ್ಷಗಳ ಕಾಲ ಸೇವೆಯನ್ನು ಒಟ್ಟಾಗಿ ಶಿಕ್ಷಕರ ವೃತ್ತಿಯಲ್ಲಿ ಸೇವೆಯನ್ನು ಮಾಡಿರ್ತಾರೆ. ಇವರು ಭೌತಿಕವಾಗಿ ಆಗಿರಬಹುದು ಮತ್ತು ಶೈಕ್ಷಣಿಕವಾಗಿ ಆಗಿರ್ಬೋದು, ಶಾಲೆಯ ಆಡಳಿತ ಕೆಲಸಗಳಾಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಒಂದು ಹಳ್ಳಿ ಶಾಲೆಯಾಗಿದ್ದರೂ ಕೂಡ ಒಳ್ಳೆಯ ಕೆಲಸ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇವರಿಗೆ ಸಹಕಾರ ನೀಡಿದಂಥವರು ಸ್ತ್ರೀಶಕ್ತಿ ಸಂಘದವರಾಗಿರ್ಬೋದು, ಹಿರಿಯ ವಿದ್ಯಾರ್ಥಿ ಸಂಘ ಆಗಿರ್ಬೋದು, STMC ಅಧ್ಯಕ್ಷರಾಗಿರ್ಬೋದು, ಸರ್ವ ಸದಸ್ಯರು ಕೂಡ ಇವರಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿರುವುದರಿಂದ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಅವರು ತಮ್ಮ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ. ನಾನು ಯಶೋಧ NM ಈ ಶಾಲೆಯ ಮುಖ್ಯ ಗುರುಗಳಾಗಿ 11 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದೇನೆ. ಈ ಅವಧಿಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿರ್ತೇನೆ. STMC ಆಗಿ ಪೋಷಕರು, ಹಾಗೆ ಊರಿನ ಹಿರಿಯ ವಿದ್ಯಾರ್ಥಿಗಳು, ಊರಿನ ದಾನಿಗಳು ಎಲ್ಲರ ಸಹಕಾರದಿಂದ ಈ ಒಂದು ಅಭಿವೃದ್ಧಿ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನನಗೆ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಈ ಶಾಲೆಯಲ್ಲಿ ನಾನು ಮುಖ್ಯ ಶಿಕ್ಷಕಿಯಾಗಿ 2013 ಮೇ 25ರಂದು ನಾನು ಇಲ್ಲಿ ಕರ್ತವ್ಯಕ್ಕೆ ಹಾಜರಾದೆನು. ಹಾಗೆ ಆ ಅವಧಿಯ ನಂತರ ನಾನು ಇಲ್ಲಿ ಬಂದಾಗ
ಶಾಲೆಯು ತುಂಬ ಶಿಥಿಲ ಸ್ಥಿತಿಯಲ್ಲಿತ್ತು. ಆಗ ನನಗೆ ಅನಿಸಿತ್ತು ಎಲ್ಲರ ಒಂದು ಸಹಕಾರದಿಂದ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ. ಹಾಗೆ ಎಲ್ಲರನ್ನ ಒಂದು ಸಂಘಟನೆ ಮಾಡಿಕೊಂಡು ಹಿರಿಯ ವಿದ್ಯಾರ್ಥಿಗಳು ಇರ್ಬೋದು, STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಹಾಗೆ ಪೋಷಕ ಮಿತ್ರರನ್ನು, ಹಾಗೆಲ್ಲ ಶಿಕ್ಷಕ ಮಿತ್ರರನ್ನು ಒಡಗೂಡಿಸಿಕೊಂಡು ಒಂದು ಸಭೆಯನ್ನು ಕರೆದು ಅದರಲ್ಲಿ ಚರ್ಚೆ ಮಾಡಿ ನಮ್ಮ ಯೋಜನೆಗಳನ್ನು ನಾವು ಹಾಕಿಕೊಂಡೆವು. ಹಾಗೆ ಆ ಸಂದರ್ಭದಲ್ಲಿ ಇಲ್ಲಿ STMC ಅಧ್ಯಕ್ಷರಾಗಿದ್ದವರು ಒಂದು 2 ವರ್ಷ ಸಿಕ್ಕಿದ್ರು. ಅವರು ಜಯಪ್ರಕಾಶ್ ಶೆಟ್ಟಿ ಅಂತ, ಅವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ತದನಂತರ ಜಲಜಾಕ್ಷಿ ಬಾಲಚಂದ್ರ ಗೌಡ ಅವರು ಅಧ್ಯಕ್ಷರಾಗಿ ಬಂದರು. ಅವಧಿಯಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಶೈಕ್ಷಣಿಕ ಆಗಿರ್ಬೋದು, ಭೌತಿಕವಾಗಿರ್ಬೋದು ತುಂಬ ಅಭಿವೃದ್ಧಿ ಕಾರ್ಯಗಳು ನಡೆಯಿತು. ಆಗ ನಾವು ಮೊದಲಿಗೆ ಹಾಕಿಕೊಂಡದೆಂದರೆ ಈ ಶಾಲೆಯ ಆಸ್ತಿಯನ್ನು ಉಳಿಸ್ಕೊಳ್ಬೇಕು ಅಂತ. ಹಾಗೆ ಒಂದು ಗಡಿಗುರುತು ಆಗಬೇಕು ಅಂತ ನಾನು ತಹಸೀಲ್ದಾರ್ ಅವರಲ್ಲಿ ಮಾತಾಡಲಿಕ್ಕೆ ನಮ್ಮ ಮಾನ್ಯ ಆಗಿನ PO ಆಗಿದ್ದ ಶಶಿಧರ್ ಸರನ್ನು ಕೇಳಿಕೊಂಡು ಅವರ ಮೂಲಕ ನಾನು ಈ ಶಾಲೆಯ ಆಸ್ತಿಯನ್ನು ಉಳಿಸ್ಕೊಳ್ಳಲಿಕ್ಕೆ ಒಂದು ಗಡಿಗುರುತು ಹಾಕಲಿಕ್ಕೆ ಅವರ ಮೂಲಕ ತಹಸೀಲ್ದಾರಲ್ಲಿ ಮಾತಾಡಿ ಹಾಗೆ ಇಲ್ಲಿ ಗಡಿಗುರುತೆಲ್ಲ ಮಾಡಿಯಿತು. ಅದು ಸಾಫ್ಟ್ವೇರಲ್ಲಿ ಸೇರಿಸಬೇಕಾಗಿತ್ತು. ಗಡಿಗುರುತು ಮಾಡಿಸಿ ಸಾಫ್ಟ್ವೇರಲ್ಲಿ ಸೇರಿಸಿ ನಂತರ ಇಲ್ಲಿ ಆವರಣ ಗೋಡೆ ಇರಲಿಲ್ಲ. ಹಾಗೆ NRG ಮೂಲಕ ನಾನು ಆವರಣ ಗೋಡೆ ಮಾಡಲಿಕ್ಕೆ ಎಲ್ಲರ ಸಹಕಾರದಿಂದ ಅದನ್ನು ಮಾಡಲಿಕ್ಕೆ ಪ್ರಯತ್ನಿಸಿದೆ. ಅದು ಯಶಸ್ವಿಯಾಗಿ ನಡೆದಿದೆ. ಹಾಗೆ ಇದಕ್ಕೆ ಸಹಕಾರ ಕೊಟ್ಟವರು ನಮ್ಮ STMC ಅವರು, ಪೋಷಕರು, ಹಾಗೆ ಇಲ್ಲಿ ಹಿರಿಯ ವಿದ್ಯಾರ್ಥಿಗಳು, ಊರಿನ ದಾನಿಗಳು ಎಲ್ಲರೂ ಕೂಡ ನನಗೆ ಕೈ ಜೋಡಿಸಿದ್ದಾರೆ. ಹಾಗೆ ಶಿಕ್ಷಕ ಮಿತ್ರರು. ಹಾಗೆ ಒಂದೊಂದೇ ಹೆಜ್ಜೆಯನ್ನು ನಾವು ಮುಂದೆ ಇಡ್ತಾ ನಮಗೆ ಒಂದು ಸ್ಮಾರ್ಟ್ ಕ್ಲಾಸ್ ಆಗಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಹಾಗೆ ಅದಕ್ಕೆ ಹಣವನ್ನು ಎಲ್ಲಿ ಹೊಂದಿಸೋದು ಅಂತ ನಮಗೆ ಗೊತ್ತಾಗಲಿಲ್ಲ. ಏನೇ ಆದರೂ ನಮ್ಮ ಮಕ್ಕಳಿಗೆ ಸಿಗಬೇಕು ಅಂತ ನಾನೊಂದು ಪ್ರಾಜೆಕ್ಟರ್ ಮತ್ತು ಸ್ಕ್ರೀನನ್ನು ಒಂದು 45,000 ವೆಚ್ಚದಲ್ಲಿ ಸ್ವತಃ ನಾನೇ ಹಾಕಿಸಿದೆ. ಅಂದರೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣಕ್ಕೆ ಬಹಳ ಅಗತ್ಯ ಇತ್ತು. ತದನಂತರ ನಾವು ಇಲ್ಲಿ ನಮಗೆ ಅಕ್ಷರದಾಸೋಹ ಕೊಠಡಿ, ನೂತನ ಕೊಠಡಿಗೆ ನಮಗೆ ಅನುದಾನ ಬಿಡುಗಡೆ ಆಯಿತು. ಆಗ ಅದನ್ನು ಅಚ್ಚುಕಟ್ಟಾದ ಒಂದು ಅಕ್ಷರದಾಸೋಹ ಕೊಠಡಿ ಆಗಬೇಕು ಅಂತ ನಾವು ನಿರ್ಣಯ ಮಾಡಿಕೊಂಡು ನಮ್ಮೆಲ್ಲ STMC ಸದಸ್ಯರು ಹಾಗೂ ಪೋಷಕರು, ಊರಿನ ದಾನಿಗಳು, ಹಾಗೆ ಜನಪ್ರತಿನಿಧಿಗಳು ಎಲ್ಲರ ಸಹಕಾರದಿಂದ ನಾವು ಅತ್ಯುತ್ತಮ ಒಂದು ನೂತನ ಅಕ್ಷರದಾಸೋಹ ಕೊಠಡಿಯನ್ನು ನಿರ್ಮಾಣ ಮಾಡಿದ್ದೆವು. ಆ ವರ್ಷ ಒಂದು ಸ್ಕೂಲ್ ಡೇ ಅದ್ಭುತ ರೀತಿಯಲ್ಲಿ ನಡೆದಿದೆ ಅಂತ ಹೇಳಿದರೆ ಅದು ಅತಿಶಯ ಆಗಲಾರದು. ಅಷ್ಟು ಎಲ್ಲರ ಶ್ರಮ ಇತ್ತು. ಹಾಗೆ ನೂತನ ಒಂದು ಧ್ವಜಸ್ತಂಭ ನಿರ್ಮಾಣ ಮಾಡಿದ್ದೆವು. ಹಾಗೆ ಕುಟೀರ ನಿರ್ಮಾಣ, ಸುಂದರ ಒಂದು ಕುಟೀರ ನಿರ್ಮಾಣ, ಇದರಲ್ಲಿ ಎಲ್ಲರ ಪಾತ್ರ ಇದೆ. ಹಾಗೆ ಇಲ್ಲಿ ಶೌಚಾಲಯ ನಮಗೆ ಭಾರತೀಯ ಜೀವ ವಿಮಾ ನಿಗಮದಿಂದ ಒಂದು 50,000 ನಮಗೆ ಅನುದಾನ ಸಿಕ್ಕಿತ್ತು. ಅದರಲ್ಲಿ ನಾವು ಅಚ್ಚುಕಟ್ಟಾದ ಒಂದು 4 ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದೆವು. ತದನಂತರ ನಮಗೆ ಶೌಚಾಲಯಕ್ಕೆ ನಮಗೆ ಇನ್ನೂ ಬೇಕಾಗಿತ್ತು, ನಮ್ಮದು ಹಳತ್ತಾಗಿತ್ತು. ಅದರಲ್ಲಿ ಹೆಣ್ಣುಮಕ್ಕಳ ಮೂತ್ರದೊಡ್ಡಿ ಮತ್ತು ಗಂಡು ಮಕ್ಕಳ ಮೂತ್ರದೊಡ್ಡಿಗೆ ತುಂಬ ಶಿಥಿಲವಾಗಿತ್ತು. ಅದನ್ನು ನಾವು ಹೊಸದಾಗಿ ಟೈಲ್ಸ್ ಹಾಕಿ ಮತ್ತು ಯೂರಿನರೆಲ್ಲ ಅದಕ್ಕೆ ನಿರ್ಮಾಣಕ್ಕೆ ನಾವು ಸ್ವಲ್ಪ ಸಹಕಾರವನ್ನು ನಾನು ಸ್ವತಃ ಕೊಟ್ಟಿರುತ್ತೇನೆ. ಹಾಗೆ ಎಲ್ಲರ ಸಹಕಾರ ಕೂಡ ಸಿಕ್ಕಿರ್ತದೆ. ಮತ್ತು ನಾವು ನಲಿಕಲಿ ಕೊಠಡಿಯ ಒಂದು ಅಭಿವೃದ್ಧಿ, ಮಕ್ಕಳಿಗೆ ಕೂತ್ಕೊಳ್ಳುವ ಆಸನ ವ್ಯವಸ್ಥೆ, ಟೇಬಲ್ ಮತ್ತು ಚೇರ್ಸ್, ಅದೆಲ್ಲ ನಮ್ಮ STMC ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು, ಹಾಗೆ ಪೋಷಕರು, ನಮ್ಮ ಶಿಕ್ಷಕ ಮಿತ್ರರು ಎಲ್ಲರ ಒಂದು ಸಹಕಾರದಿಂದ ಅದನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲಿ ಒಂದು ಗುಣಾತ್ಮಕ ಶಿಕ್ಷಣ ಸಿಗಬೇಕೆಂಬ ನಿಟ್ಟಿನಲ್ಲಿ ನಮಗೆ ಒಂದು ಕಂಪ್ಯೂಟರಿನ ಅವಶ್ಯಕತೆ ಇತ್ತು. ಹಾಗೆ ನಾವು ಆ ಕಂಪ್ಯೂಟರನ್ನು ಪಡ್ಕೊಳ್ಳಲಿಕ್ಕೆ ನಾವು ಬೆಂಗಳೂರಿನ ಟ್ರಸ್ಟಿಗೆ ಸದಾಸ್ಮಿತ ಟ್ರಸ್ಟಿಗೆ ನಾವು ಒಂದು ಅಪ್ಲೈ ಮಾಡಿದ್ದೆವು. ಹಾಗೆ ಮಾಜಿ ಕೇಂದ್ರ ಸಚಿವರಾದ DVJ ಅವರು ಅವರಲ್ಲಿ ಕೇಳಿಕೊಂಡಾಗ 10 ಕಂಪ್ಯೂಟರ್ ಕೊಡುವಂತ ಹೇಳಿದರು. ಅದು ನಮ್ಮ ಆಗ ಈಗಿನ ಮಾನ್ಯ ಶಾಸಕರು ಅಶೋಕರಯ್ಯವರು ಕೂಡ ಇದ್ದರು. ಹಾಗೆ ಅವರ ಸಮ್ಮುಖದಲ್ಲೇ ಇದೊಂದು ಮಾತುಕತೆ ಮಾಡಿ ಮತ್ತೆ 2 ವರ್ಷಗಳ ಹೋರಾಟದ ನಂತರ ನಮಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ನಮಗೆ ಹೊಸ ನೂತನ ಕೊಠಡಿಗೆ ನಾವು ಕೇಳಿಕೊಂಡದ್ದು ಸಹ ನಿರ್ಮಾಣ ಕಾರ್ಯ ಮಾಜಿ ಶಾಸಕರಾದ ಸಂಜೀವ್ ಮಠಂದೂರವರು ನಮಗೆ ಒಂದು ಕೊಠಡಿ, ನೂತನ ಕೊಠಡಿ ಒಂದು ಅನುದಾನ ಬಿಡುಗಡೆ ಮಾಡಿದರು. ಅದಕ್ಕೆ ನಾವು ಇನ್ನೂ ಸಹ ಎಲ್ಲ ಊರಿನವರ ಮತ್ತು ದಾನಿಗಳ, ಪೋಷಕರ ಮತ್ತು STMC ನಮ್ಮ ಶಿಕ್ಷಕರು ಎಲ್ಲರ ಒಂದು ಸಹಕಾರದಿಂದ ಅತ್ಯುತ್ತಮ ಅಚ್ಚುಕಟ್ಟಾದ ಒಂದು ಕಂಪ್ಯೂಟರ್ ರೂಮನ್ನು ನಿರ್ಮಾಣ ಆಯಿತು.
ಅದೇ ಸಮಯದಲ್ಲಿ ನಮಗೆ ಕಂಪ್ಯೂಟರ್ ಕೂಡ 8 ಬಂತು. ಅದೇ ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ಸಂಜೆ ಮಠಂದೂರವರು ನಮಗೆ ಒಂದು ಸ್ಮಾರ್ಟ್ ಕ್ಲಾಸ್ ಹಾಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಒದಗಿಸುತ್ತೆ. ಎಲ್ಲ ಒಟ್ಟೊಟ್ಟಿಗೆ ಬಂದೊದಗಿತ್ತು. ನಮಗೆ ತುಂಬ ಸಂತೋಷ ಆಯಿತು. ಅಂದರೆ ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ಅದು ಭಾಳ ಅಗತ್ಯ ಇತ್ತು. ಅದು ನಮ್ಮ ಕನಸಾಗಿತ್ತು. ಅದು ಅವತ್ತು ನೆನಸಾಯಿತು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಹಾಗೆ ಇನ್ನೂ ಹಲವು ಅಭಿವೃದ್ಧಿ ಕಾರ್ಯಗಳು ಅಂದರೆ ನಮಗೆ ಪುನಃ ಎಕ್ಸ್ಟ್ರಾ ಸಹ ನಮಗೆ ಕಾಂಪೌಂಡ್ ವಾಲ್ ಬೇಕಾಗಿತ್ತು. ಅದು ವರ್ಷಕ್ಕೆ ಇಷ್ಟಂತೆ 3 ವರ್ಷಕ್ಕೊಮ್ಮೆ ನಮಗೆ ಅದು ಕೊಡುವಂಥದ್ದು. ನೆಕ್ಸ್ಟ್ ನಾವು ಕೇಳಿ ನಮಗೆ ಒಂದು 100 ಮೀಟರಿನಷ್ಟು ಪುನಃ ನಮಗೆ ಆವರಣ ಗೋಡೆಗೆ ಅನುದಾನ ಬಿಡುಗಡೆ ಮಾಡಿದರು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ. ಅದರಲ್ಲಿ ನಮ್ಮ ಜನಪ್ರತಿನಿಧಿಗಳು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರನ್ನೆಲ್ಲ ಈ ಒಂದು ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ಹಾಗೆ ನಮ್ಮ ಕಟ್ಟಡ ತುಂಬ ಶಿಥಿಲಗೊಂಡಿತ್ತು. ಅದರ ಒಂದು ದುರಸ್ತಿ ಆಗಬೇಕಿತ್ತು. ಆ ದುರಸ್ತಿಗೆ ನಮಗೆ ಜನಪ್ರತಿನಿಧಿಗಳಾದ ಶ್ರೀಮತಿ ಕೆ ಪಿ ನೇತ್ರಾವತಿ ಗೌಡ ಹಾಗೆ ಶ್ರೀಮತಿ ಮಾನ್ಯ ಮಾಜಿ ಶಾಸಕರಾದ ಶಕುಂತಲಾ ಶೆಟ್ಟಿಯವರು ಹಾಗೆ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ಶ್ರೀಯುತ ಲಕ್ಷ್ಮಣಗೌಡ ಕಂಬಳದಡ್ಡ ಇವರೆಲ್ಲರೂ ಕೂಡ ನಮಗೆ ಅನುದಾನ ಬಿಡುಗಡೆ ಮಾಡಿದ್ದನ್ನು ನಾವಿಲ್ಲಿ ಸ್ಮರಿಸ್ಕೊಳ್ತಾ ಇದ್ದೇವೆ. ಹಾಗೆ ಈ ಕಟ್ಟಡಗಳ ಶಿಥಿಲಗೊಂಡ ಕಟ್ಟಡದ ದುರಸ್ತಿಯನ್ನು ನಾವು ವ್ಯವಸ್ಥಿತವಾಗಿ ಮಾಡಿದ್ದೇವೆ ಅಂತ ಹೇಳಿಕೊಳ್ಳಿಕ್ಕೆ ಈ ಒಂದು ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿಕೊಳ್ಳುತ್ತಾ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇನ್ನು ಶಾಲೆಯ ಶುದ್ಧ ನೀರು ಕುಡಿಯುವ ನೀರಿನ ಘಟಕಕ್ಕೆ ನಮಗೆ ತಡೆಗೋಡೆ ಆಗಬೇಕಿತ್ತು. ಅದನ್ನು ಕೂಡ ನಾವು ನಿರ್ಮಾಣ ಮಾಡಿದ್ದೇವೆ. ಅದು ಸ್ವಲ್ಪ ಸ್ವಂತ ಖರ್ಚು ಹಾಕಬೇಕಾಗಿತ್ತು. ನಾವು ಅಂದರೆ ದಾನಿಗಳ ಹತ್ರ ಹೋಗಲಿಲ್ಲ. ಪ್ರತಿ ಸತಿ ನಾವು ಕೇಳಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಬೇಕಾದಷ್ಟು ಕೊಟ್ಟಿದ್ದಾರೆ ನಮಗೆ. ಹಾಗೆ ಪೋಷಕರು ಕೂಡ ಇಲ್ಲಿ ನಮಗೆ ಗೌರವ ಶಿಕ್ಷಕಿ ಆಗಿರ್ಬೋದು, ಕಂಪ್ಯೂಟರ್ ಶಿಕ್ಷಕಿ ಆಗಿರ್ಬೋದು, ಅದಕ್ಕೆ ನಮಗೆ ಪೋಷಕರ ಸಹಕಾರ STMC ಅವರ ಸಹಕಾರ ಸಿಕ್ಕಿದೆ. ಅದನ್ನು ನಾನು ಇಲ್ಲಿ ಸ್ಮರಿಸಿಕೊಳ್ತಾ ಇದ್ದೇನೆ. ಹಾಗೆ ಶಿಕ್ಷಕರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದೇವೆ. ನನ್ನ ಅವಧಿಯಲ್ಲಿ ಎಲ್ಲರೂ ಕೂಡ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಇದು ಸುತ್ತ ಸಸ್ಯಗಳು ಎಲ್ಲ ಇರಲಿಲ್ಲ. ನಾವು ಹೆಚ್ಚೆಚ್ಚು ಸಸ್ಯಗಳನ್ನು ತಂದು ಇವತ್ತು ಹಸಿರಾಗಿ ಕಾಣಲಿಕ್ಕೆ ಎಲ್ಲರ ಸಹಕಾರವನ್ನು ಈ ಒಂದು ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತೇನೆ. ಅದರಲ್ಲಿ ನಮಗೆ ಈ ಸಸ್ಯಗಳನ್ನು ತರಲಿಕ್ಕೆ ಸಹಕರಿಸಿದವರು ಮೋನಪ್ಪ ಗೌಡ ಪಮ್ಮನ ಮಜಲು ಅವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಅವರು ನಮಗೆ ಫ್ರೀ ತಂದು ಕೊಟ್ಟಿದ್ದಾರೆ ಚೀಪಿನಲ್ಲಿ. ಅದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಇದ್ದಾನೆ. ಹಾಗೆ ಈ ಶಾಲೆಯ ಗೇಟನ್ನು ನೀಡಿದವರು ಆಗ ಶ್ರೀಯುತ ಕೇಶವ ಭಂಡಾರಿ ಅಂತ, ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಇದ್ದಾನೆ. ಹಾಗೆ ಸುಂದರ ಶಾಲೆಯನ್ನು ಇನ್ನೂ ಹತ್ತಲವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಶ್ರೀಯುತ ರಾಮಣ್ಣಗೌಡರು ನಮಗೆ ಜ್ಞಾನದೀಪ ಶಿಕ್ಷಕಿಯನ್ನು ಕೊಟ್ಟಿದ್ದಾರೆ. ಅದು ಸಹ ನಮ್ಮ ಒಂದು ಪೂರಕ ಗುಣಾತ್ಮಕ ಶಿಕ್ಷಣಕ್ಕೆ ಸಹಕಾರವನ್ನು ಕೊಟ್ಟಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಇದ್ದಾನೆ. ಹಾಗೆ ಈಗ ಆಗಿನ ಅಧ್ಯಕ್ಷರು SMC ಜಲಜಾಕ್ಷಿ ಬಾಲಚಂದ್ರಗೌಡ ದೇವಸೆ ಇವರು ತುಂಬ ಶ್ರಮ ಪಟ್ಟಿದ್ದಾರೆ ನಮ್ಮೊಟ್ಟಿಗೆ. ಅವರನ್ನು ಸ್ಮರಿಸ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಬಂದವರು ಭವ್ಯ ಶೆಟ್ಟಿ ಅಂತ, ಅವರು ಕೂಡ ಕ್ರಿಯಾಶೀಲರಾಗಿದ್ದರು. ನಮ್ಮ ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಈಗಿನ ಅಧ್ಯಕ್ಷರು ವಾಸುದೇವಾಚಾರ್ಯ ಅಂತ, ಅವರು ಭಾಳ ಕ್ರಿಯಾಶೀಲರು. ಅವರು ಕೂಡ ಈ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಹಿಂದೆ ನಮಗೆ ಉತ್ತಮ ಜಿಲ್ಲಾ STMC ಪುರಸ್ಕಾರ ಬಂದಿದೆ. ಇನ್ನು ಮುಂದೆ ರಾಜ್ಯ ಉತ್ತಮ STMC ಒಂದು ಪ್ರಶಸ್ತಿ ಬರ್ಬೋದು ಅಂತ ಅನಿಸ್ಕೊಳ್ತಾ ಇದ್ದಾನೆ. ಯಾಕಂದರೆ ಒಳ್ಳೆ ಕಾರ್ಯದಲ್ಲಿ ಅವರು ಸಹ ತೊಡಗಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ತಂಡ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಮೊದಲಿನವರು ಹೇಗೆ ಅಭಿವೃದ್ಧಿಯಲ್ಲಿ ತೊಡಗಿಸ್ಕೊಂಡಿರೋ ಹಾಗೆ ಇವರು ಕೂಡ ಮುಂದೆ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದಾರೆ. ನನಗೆ ಸಂತೋಷ ಆಗ್ತಾ ಇದೆ. ಇನ್ನು ನಮ್ಮ ಒಂದು ಕನಸು ಅಂದರೆ ಇನ್ನು RCC ಕಟ್ಟಡ ಆಗಬೇಕು. ಹಾಗೆ ಮಾನ್ಯ ಶಾಸಕರಿಗೆ ನಾವು ಈ ಹಿಂದೆ ಕೊಟ್ಟಿದ್ದೇವೆ, ಅವರು ನಮಗೆ ಒದಗಿಸ್ಕೊಡ್ಬಹುದೆಂಬ ಆಶೆ ಕೂಡ ಇದೆ. ಹಾಗೆ ನಮಗೆ ಬೋರ್ವೆಲ್ ಹಾಳಾದ ಕಾರಣ ಅದನ್ನು ಕೂಡ ನಾವು ಅಭಿವೃದ್ಧಿಗೆ ಕೇಳ್ತಾ ಇದ್ದೇವೆ. ಅಂದರೆ ಇಲ್ಲಿ ಬಿಸಿ ಊಟಕ್ಕೆಲ್ಲ ತೊಂದರೆ ಆಗೋದಾಗೆ. ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ನಮಗೆ ಬೇಕಾಗಿದೆ. ಅಂದರೆ ಇಲ್ಲಿ ಮಕ್ಕಳು ಆಟೋಟ ಮತ್ತು ಕ್ರೀಡೆಯಲ್ಲಿ ತುಂಬ ಆಸಕ್ತಿ ಉಳ್ಳವರು, ಅದು ನಮಗೆ ಬಹಳ ಅಗತ್ಯ ಇದೆ. ಅದಕ್ಕೆ ಕೂಡ ನಾವು ಅರ್ಜಿಯನ್ನು ಕೊಟ್ಟಿರುತ್ತೇವೆ. ಮುಂದೆ ಬರ್ಬೋದೆಂಬ ಆಶೆ ಇದೆ. ಮುಂದಿನ ದಿನಗಳಲ್ಲಿ ಈ ಶಾಲೆಯು ಒಂದು ಮಾದರಿ ಶಾಲೆಯಾಗಿ ಮೂಡಿ ಬರಲಿ ಅಂತ ಎಂಬ ಆಶಯ ನನ್ನದು. ಹಾಗೆ ಹೀಗೆ ನನಗೆ ಸಹಕಾರ ಕೊಟ್ಟಂಥ, ನಾನೀಗ ಮೊನ್ನೆ 31/12/2024 ಸೇವಾ ವಯೋನಿವೃತ್ತಿಯನ್ನು ನಾನು ಹೊಂದಿ ಈಗ ಬರ್ತಾ ಇದ್ದೇನೆ. ದಿನ ಬಿಟ್ಟು ದಿನ ಶಾಲೆಗೆ ಬಂದು
ಒಂದು ಏನು ನನ್ನಿಂದ ಸಾಧ್ಯ ಉಂಟು ಅಷ್ಟನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನಾನು ನಿವೃತ್ತಿ ಆದರೂ ಕೂಡ ಈ ಶಾಲೆ ಮೇಲೆ ನನಗೆ ಅಭಿಮಾನ ಇದೆ. ನಾನು ಬಂದು ನನ್ನ ಕೈಲಾದ ಸೇವೆಯನ್ನು ಕೊಡ್ತೇನೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ನನಗೆ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿ. ನಮಸ್ಕಾರ, ನನ್ನ ಹೆಸರು ಜಲಸಾಕ್ಷಿ ಅಂತೇಳಿ. ನಾನು STMC ಅಧ್ಯಕ್ಷರಾಗಿ ಸಾಧಾರಣ 9 ವರ್ಷ ಇಲ್ಲಿ ಇವರೊಟ್ಟಿಗೆ HMನೊಟ್ಟಿಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೈ ಜೋಡಿಸ್ತಾ ಇದ್ದೇನೆ. ನಾವು ಹೇಳುವಂಥದ್ದು ಏನಂದರೆ, ನಮ್ಮ ಗುರುಗಳು ಮೊನ್ನೆ ರಿಟೈರ್ಡ್ ಆದರು, ಇದು ನಿವೃತ್ತಿ ಜೀವನವನ್ನು ಹೊಂದಿದರು. ಅಂದರೆ ಅವರು ಎಷ್ಟೆಲ್ಲ ಒಂದು ಈ ಶಾಲೆಗೆ ಒಂದು ನಮ್ಮ ಕೈಯಲ್ಲದ ಒಂದು ಮಾಡಿದ್ದಾರೆ ಅಂತ ಹೇಳಿದರೆ ನೀವು ನೋಡ್ಬೋದು. ಸುತ್ತಲ ಹಚ್ಚ ಹಸಿರಿನ ಗಿಡಗಳಿದೆ, ಅದನ್ನೆಲ್ಲ ಇವರು ತಂದು ನೆಡೆಸಿ ಅದರ ಒಂದು ಪೋಷಣೆಯನ್ನು ಮಾಡಿದ್ದಾರೆ. ಮತ್ತು ಅವರಿಗೊಂದು ಹವ್ಯಾಸ ಇದೆ ಏನಂದರೆ, ಅದು ಏನಾದರೂ ಒಂದು ನಮ್ಮ ಶಾಲೆಗೆ ಸಿಗ್ತದೆ ಅಂತ ಹೇಳಿದರೆ ಅವರು ಹಗಲು ಇರುಳು ಆದರೂ ಹೋಗಿ ಬೆಳಿಗ್ಗೆ ಆದರೂ ಹೋಗಿ ಅದನ್ನೊಂದು ತಂದು ನಮಗೆ ಇಲ್ಲಿ ನಮ್ಮ ಶಾಲೆಗೆ ಬೇಕಂತೇಳಿ ತರುವಂತಹ ಒಂದು ವ್ಯಕ್ತಿತ್ವ ಇರುವಂತಹ ಒಂದು ನಮ್ಮ HM ಅಂತ ಹೇಳ್ಬೋದು. ಒಂದು ಮಹಿಳೆಯಾಗಿ ಅವರು ಈ ಶಾಲೆಗೆ ಎಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ ಅಂತ ನಿಮಗೆ ನೋಡುವಾಗ ಗೊತ್ತಾಗ್ಬೋದು, ಅಥವಾ ಇಲ್ಲಿ ಯಾರಾದರೂ ಅದು ಕೇಳಿದರೂ ಒಂದು ಗೊತ್ತಾಗ್ಬೋದು ಈ ಶಾಲೆಗೆ ಎಷ್ಟೊಂದು ಇದು ಮಾಡಿದ್ದಾರೆ ಅಂತೇಳಿ. ಹಾಗೆ ನಮಗೆ ಒಂದು ತಡೆಗೋಡೆದ ವ್ಯವಸ್ಥೆ, ತಡೆಗೋಡೆಯ ಇಷ್ಟೊಂದು ನಾನು ಬಂದ ನಮಗೆ ಗೊತ್ತಿರುವ ಹಾಗೆ ನಾವು ಸಾಧಾರಣ ಇಲ್ಲಿ ಒಂದು 10-12 ವರ್ಷದಿಂದ ನೋಡ್ತಾ ಇದ್ದೇವೆ. ನಾವು ಬಂದಲ್ಲಿ ಇಲ್ಲಿ ಯಾರೂ ತಡೆಗೋಡೆ ಮಾಡಿದ್ದಿಲ್ಲ. ಅಂದರೆ ಇವರು ಬಂದ ಮೇಲೆ ಮಾಡಿದ್ದಾರೆ ಅಂತ ಹೇಳಿಕ್ಕೂ ನಮಗೆ ಒಂದು ಹೆಮ್ಮೆ. ಅಂದರೆ ಒಂದು ಮಹಿಳೆಯಾಗಿ ಅದು ತುಂಬ ತೊಡಕುಗಳಿತ್ತು ಅದಕ್ಕೆ, ಆದರೂ ಕೂಡ ಅವರು ಅದನ್ನು ಯಾವುದನ್ನು ಒಂದು ಲೆಕ್ಕಿಸದೆ, ಅಂದರೆ ನಮ್ಮ ಒಂದು ಸಹಕಾರ ತಗೊಂಡು, ಊರಿನವರ ಸಹಕಾರ ತಗೊಂಡು, ಹಾಗೆ ಇಲ್ಲಿ ವಿದ್ಯಾಭಿಮಾನಿಗಳ ಒಂದು ಸಹಕಾರ ತಗೊಂಡು ಮಾಡಿದ್ದಾರೆ. ಅದು ಒಂದು ನೆನಪಿನಲ್ಲಿ ಉಳಿಯುವಂಥದ್ದು. ಇನ್ನೂ ತುಂಬ ಹೇಳಲಿಕ್ಕೆ ತುಂಬ ಇದೆ, ಆದರೆ ಸಮಯ ಇಲ್ಲ. ಅದೇ ಇಲ್ಲಿ ನೀವು ನೋಡಿದಾಗೆ ಈ ಎಲ್ಲ ಕಟ್ಟಡಗಳೆಲ್ಲ ಆಗಿರುವಂಥದ್ದು ಅವರು ಬಂದ ನಂತರ ಅಂತ ಹೇಳ್ಬೋದು. ಮೊದಲಿನವರು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ, ಆದರೆ ಅದಕ್ಕೆ ಒಂದು ರೂಪುರೇಷೆ ಕೊಟ್ಟವರು ನಮ್ಮ ಮುಖ್ಯ ಗುರುಗಳು ಅಂತ ಹೇಳ್ಬೋದು. ಅವರಿಗೆ ಒಂದು ನಮ್ಮ ಈ ಶಾಲೆಗೆ 2 ಬಾರಿ ಪ್ರಶಸ್ತಿ ಬಂದಿದೆ. ಒಂದು ಸ್ವಚ್ಛ ಶಾಲೆ ಅಂತೇಳಿ ಒಂದು ಪ್ರಶಸ್ತಿ ಬಂದಿದೆ. ಈ ಸ್ವಚ್ಛ ಶಾಲೆ ಅಂತ ಪ್ರಶಸ್ತಿ ಬರಬೇಕಾದ್ರೆ ನಾವು ಎಲ್ಲ ಮಕ್ಕಳು, ಇಲ್ಲಿ ಪೋಷಕರು ಮಕ್ಕಳು ಮುಖ್ಯ, ಅದೇ ರೀತಿ ಶಿಕ್ಷಕಿ ಮತ್ತು ಇಲ್ಲಿ ಎಲ್ಲ ಶಿಕ್ಷಕರು ಕೂಡ. ನೀವು ಒಂದು ಪರಿಸರವನ್ನು ನೋಡುವಾಗ ಗೊತ್ತಾಗ್ಬೋದು, ಎಲ್ಲಿಯೂ ಒಂದು ಕಸ ಕಡ್ಡಿಗಳು ಕಾಣಲಿಕ್ಕೆ ನಿಮಗೆ ಸಿಗುವುದಿಲ್ಲ. ಅದರಲ್ಲೂ ಪ್ಲಾಸ್ಟಿಕ್ ಕಾಣಲಿಕ್ಕೆ ಸಿಗುವುದೇ ಇಲ್ಲ. ಪ್ಲಾಸ್ಟಿಕ್ಕನ್ನು ಅಷ್ಟೊಂದು ಇದು ಮಾಡ್ತಾ ಇದ್ದಾರೆ ಇವರು, ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಲ್ಲಿ ಕೂಡ ಹಾಗೆ ಎಲ್ಲ ಕಡೆ ಬೆಳಿಗ್ಗೆಯಿಂದ ಬಂದು ಕಸ ಎಲ್ಲ ಅವರೊಟ್ಟಿಗೆ ಸೇರಿ, ಶಿಕ್ಷಕರೆಲ್ಲ ಸೇರಿ ಬೆಳಿಗ್ಗೆ ಬಂದ ತಕ್ಷಣ ಸ್ವಚ್ಛತೆಗೆ ಅವರು ಗಮನ ಕೊಡುವಂಥವರು. ಹಾಗೆ ಇನ್ನೂ ಹೇಳಬೇಕಂದ್ರೆ, ಆಮೇಲೆ ನಮ್ಮೊಟ್ಟಿಗೆ ಕೈ ಜೋಡಿಸಿದವರು ನಮ್ಮ ಬೇರೆ ಶಾಲೆಗೆ ಹೋದ ನಂತರ ಕೈ ಜೋಡಿಸಿದವರು ನಮ್ಮ ಭವ್ಯಕ್ಕನವರು. ಬಹುಶಃ 2013ರಿಂದ 2020-21 ತನಕ ನಾನು ಶಾಲೆಯ ಒಂದು ಸರ್ವ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಿದ ಮಹಿಳೆ ಅಂತ ಹೇಳ್ಬೋದು. ಬಹುಶಃ ನಾನು 2015ರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ, 2013ರಿಂದ ಇಲ್ಲಿ STMCಯಲ್ಲಿ ಸದಸ್ಯರಾಗಿ, 2019-20 ನಂತರ ಅಧ್ಯಕ್ಷರಾಗಿ ಈ ಶಾಲೆಗೆ ಶ್ರಮಿಸಿದವಳು. ಬಹುಶಃ ನಮ್ಮ ಒಂದು ಅವಧಿಯಲ್ಲಿ ಕೆಲವೊಂದು ಪುರಸ್ಕಾರಗಳು, ಕೆಲವೊಂದು ಪ್ರಶಸ್ತಿಗಳು ನಮ್ಮ ಶಾಲೆಗೆ ಬಂದಿವೆ. ಅದು ಕ್ರೀಡೆಯಲ್ಲಿ ಆಗಿರ್ಬೋದು, ಕಲಿಕೆಯಲ್ಲಿ ಆಗಿರ್ಬೋದು, ಅಥವಾ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದ್ದಾಗಿರ್ಬೋದು, ತಾಲೂಕು ಮಟ್ಟದ್ದಾಗಿರ್ಬೋದು, ಎಲ್ಲದರಲ್ಲಿಯೂ ನಮ್ಮ ಶಾಲೆಯ ಹೆಸರನ್ನು ಎತ್ತಿ ಹಿಡಿದವರು ನಮ್ಮ ಶಾಲೆಯ ಮಕ್ಕಳು. ಇದರೊಂದಿಗೆ ಈ ಒಂದು ಸಂದರ್ಭದಲ್ಲಿ ಕೈ ಜೋಡಿಸಿದವರು ನಮ್ಮ ಶಾಲಾ ಶಿಕ್ಷಕರು ಮತ್ತು ನಮ್ಮ ಮುಖ್ಯ ಗುರುಗಳು. ಇದರೊಂದಿಗೆ ಪೋಷಕರದ್ದು ಒಂದು ಪಾಲು ಅವರಿಗೂ ಕೊಡ್ಬೋದು. ಬಹುಶಃ ತನ್ನ ಮಕ್ಕಳನ್ನು ಶಾಲೆಗೆ ಕಲಿಸಿ ಅವರಿಗೆ ಉತ್ತಮ ರೀತಿಯ ವಿದ್ಯಾಭ್ಯಾಸದೊಂದಿಗೆ ಉತ್ತಮ ರೀತಿಯ ಕಲ್ಚರಲ್ ಗೇಮ್ಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುವುದು ಪೋಷಕರದು ಅಂತ ಹೇಳ್ಬೋದು. ಮತ್ತೊಂದು, ನಮಗೆ ಒಂದು ಕೊರೋನಾ ಟೈಮಲ್ಲಿ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ, ಅದಲ್ಲದೆ ಅನಂತರ ಬಂದದ್ದು ಅತ್ಯುತ್ತಮ STMC ಪ್ರಶಸ್ತಿ, ಜಿಲ್ಲಾ ಮಟ್ಟದಲ್ಲಿ 3ನೇ ಸ್ಥಾನ. ಅನಂತರ ನಮ್ಮ ಶಾಲಾ ಮುಖ್ಯ ಗುರುಗಳ ಒಂದು ಅತ್ಯುತ್ತಮ ಜಿಲ್ಲಾ ಮಟ್ಟದ ಶಿಕ್ಷಕಿ ಪ್ರಶಸ್ತಿ. ಎಲ್ಲ ಪ್ರಶಸ್ತಿಗಳನ್ನು ಬಾಚಿಕೊಂಡದ್ದು ನಮ್ಮ ಬೆಳ್ಳಿಪಾಡಿ ಶಾಲೆ ಅಂತ ಹೇಳ್ಬೋದು.
ಇದರೊಂದಿಗೆ ಈಗ ಒಂದು ಅದೇ ರೀತಿ ಈಗ ನಾಳೆ ನಡೆಯುವ ಸ್ಕೂಲ್ ಡೇ ಶಾಲಾ ವಾರ್ಷಿಕೋತ್ಸವ ಇದಕ್ಕೆ ಸಮಪಾಲು ಈ ಸಲದೊಂದು STMC ಶ್ರೀಯುತ ವಾಸುದೇವ ಆಚಾರ್ಯರವರ ತಂಡ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದೇ ರೀತಿ ಇಲ್ಲಿ ಕಲಿಯುವ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವಾದ ದೇವರು ಶ್ರೀ ಸುಬ್ರಹ್ಮಣ್ಯ ದೇವರ ಆಶೀರ್ವಾದದೊಂದಿಗೆ ಅವರು ಉತ್ತಮ ರೀತಿಯ ಪ್ರಜೆಗಳಾಗಿ ನಮ್ಮ ಶಾಲೆಗೆ ಹೆಸರನ್ನು ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಹಿರಿಯ ವಿದ್ಯಾರ್ಥಿ ಸಂಘದವರು ಹಾಗೆ ಮಕ್ಕಳ ಪೋಷಕರು ಊರಿನವರೆಲ್ಲ ನಮಗೆ ಕೈ ಜೋಡಿಸ್ತಾ ಇದ್ದಾರೆ. ಈಗ ಇರುವಂತಹ ತಂಡ ಉತ್ತಮ ತಂಡ, ವಾಸುದೇವಾಚಾರ್ಯ ಇರುವಂತಹ ಒಂದು ತಂಡ ಕೂಡ ಉತ್ತಮವಾದ. ಈಗ ನೀವು ನೋಡ್ಬೋದು ಇಲ್ಲೆಲ್ಲ ಬಣ್ಣ ಬಣ್ಣದ ಒಂದು ಇದರಿಂದ ತಯಾರಿಸಿದಂಥ ತಂಡ ಕೂಡ ಬಣ್ಣದ ಕಾಗದದಿಂದ ತಯಾರಿಸಿದಂಥ ಒಂದು ವಾಸುದೇವಾಚಾರ್ಯರು ಈಗ ಇಲ್ಲ, ಅವರ ಅನುಪಸ್ಥಿತಿ ಅಂತೇಳಿ ನಾನು ಈ ಸಲದ STMC ಉಪಾಧ್ಯಕ್ಷರಾಗಿದ್ದೇನೆ. ಅಂದರೆ ನಮ್ಮ ನಾಳೆ ಸ್ಕೂಲ್ ಡೇ ಕಾರ್ಯಕ್ರಮ ಎಲ್ಲ ವಿಜೃಂಭಣೆಯಿಂದ ನಡೀಬೇಕು ಅಂತೇಳಿ ನಮ್ಮೆಲ್ಲರ ತೀರ್ಮಾನವಾಗಿದೆ. ಹಾಗೆ ಎಲ್ಲರೂ ಬಂದು ಸೇರಿ ಮಕ್ಕಳೆಲ್ಲ ಖುಷಿಯಾಗಿ ಕುಣಿದು ನಡೆದಾಡ್ತಾ ಇದ್ದಾರೆ. ಹಾಗೆಲ್ಲ ತಯಾರಿ ನಾವೆಲ್ಲ ಮಾಡ್ತಾ ಇದ್ದೇವೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಪೋಷಕರು ಹಾಗೆ ಊರಿನ ಸಮಸ್ತ ಜನಗಳೆಲ್ಲರೂ ಬಂದು ವಿಜೃಂಭಣೆಯಿಂದ ನಾಳೆ ಆಚರಿಸೋಣ ಅಂತ ಹೇಳ್ತಾರೆ. ಮುಖ್ಯ ಶಿಕ್ಷಕರನ್ನು ಹೇಳಬೇಕಂದ್ರೆ ಇಲ್ಲಿ ಒಂದು ಶಾಲೆಯಲ್ಲಿ ಯೋಧರನ್ನು ಒಂದು 4 ಯೋಧರನ್ನು ನಾವು ಗೌರವಿಸಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಮುಖ್ಯ ಶಿಕ್ಷಕರು ಅಂತ ಹೇಳ್ಬೋದು. ಸ್ವಯಂ ಅವರ ಖರ್ಚಿಯಲ್ಲಿ ಅಂದರೆ ಅವರ ಖರ್ಚಿಯಲ್ಲಿ ಒಂದು ಯೋಧರನ್ನು ಗೌರವಿಸುವುದು ಸುಲಭದ ಕೆಲಸವಲ್ಲ, ಅದು ಒಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಆ ಪುಣ್ಯದ ಕೆಲಸದಲ್ಲಿ ನಮ್ಮ ಒಂದು ಅವಧಿಯಲ್ಲಿ ಆ ಪುಣ್ಯದ ಕೆಲಸದಲ್ಲಿ ನಮ್ಮ ಮುಖ್ಯ ಗುರುಗಳು ಯಶೋದೇಚಮ್ಮ ಅವರು ನಮ್ಮ ಒಂದು ಯೋಧರನ್ನು ಒಂದು ಗೌರವಿಸಿ ಈ ಶಾಲೆಗೆ ಒಂದು ಒಳ್ಳೆ ಕೀರ್ತಿಯನ್ನು ಕೂಡ ತಂದಿದ್ದಾರೆ ಅಂತ ಹೇಳಿ ಸುಬ್ರಹ್ಮಣ್ಯ ದೇವರ ಸನ್ನಿಧಾನದಲ್ಲಿ ನಮ್ಮೊಂದು ಬೆಳ್ಳಿಪ್ಪಾಡೆ ಶಾಲೆ ಒಂದು ಉಜ್ವಲವಾಗಿ ಬೆಳೆಯುತ್ತಿರೋದು ನಮಗೆ ತುಂಬ ಖುಷಿ ತರುವಂಥ ವಿಷಯ. ನಮ್ಮ ಸುತ್ತಮುತ್ತ ಎಲ್ಲ ನೋಡಿ ಸರ್, ಎಲ್ಲ ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಮತ್ತು ಸ್ವಚ್ಛತೆ ಬಗ್ಗೆ ಎಲ್ಲಿ ಒಂದು ಕಸ ಕೂಡ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಮತ್ತು ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಆಗಲಿ ಮತ್ತು ಊರವರು ನಮಗೆ ಹೆಚ್ಚಿನ ಒಂದು ಶಾಲೆಗೆ ಪ್ರಾಧಾನ್ಯತೆ ಕೊಟ್ಟು ಎಲ್ಲ ವಿಷಯಗಳಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಮತ್ತು ನಮ್ಮ ಈ STMC ಶಾಲೆ, ನಮ್ಮ ಈ ಶಾಲೆ STMC ಮತ್ತು ಇದಕ್ಕೆಲ್ಲ ರೂವಾರಿಗಳ ಅಂತ ಹೇಳಿದರೆ ನಮ್ಮ ಮುಖ್ಯ ಗುರುಗಳಾದ ಶ್ರೀಮತಿ ಯಶೋಧ ಮೇಡಮ್ರವರು. ಅವರು ತುಂಬ ಎಲ್ಲರನ್ನೂ ಒಂದು ಒಮ್ಮತಕ್ಕೆ ತೆಗೆದುಕೊಂಡು ಎಲ್ಲ ವಿಷಯಗಳನ್ನು ಚರ್ಚಿಸಿ ಎಲ್ಲರೊತ್ತಿಗೆ ಒಳ್ಳೆಯಾಗಿ ವರ್ತಿಸಿಕೊಂಡು ತುಂಬ ಒಂದು ಸ್ಮೂತಾಗಿ ಎಲ್ಲರನ್ನ ಒಂದುಗೂಡಿಸುವಲ್ಲಿ ಅವರ ಪಾತ್ರ ತುಂಬ ಇದೆ. ಮತ್ತು ನಮ್ಮ ಶಾಲೆಗೆ ಈಗಾಗಲೇ ನಮ್ಮ ಮುಖ್ಯ ಗುರುಗಳಿಗೆ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಬಂದಿದೆ. ಮತ್ತು ಒಳ್ಳೆಯ ಮಕ್ಕಳು ಇಲ್ಲಿ ಒಳ್ಳೆಯ ಸಂಸ್ಕಾರಯುತವಾದಂಥ ಶಿಕ್ಷಣ ಇಲ್ಲಿ ಸಿಗ್ತಾ ಇದೆ ಸರ್. ಮತ್ತು ಎಲ್ಲ ನಮ್ಮ ಈ ಸುಬ್ರಹ್ಮಣ್ಯ ದೇವರ ದಯ ಅಂತ ನಾನು ಭಾವಿಸ್ತೇನೆ. ಅದಲ್ಲದೆ ನಮ್ಮ ಊರವರು ಮತ್ತು ಇಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘ ಇದೆ, ಮತ್ತು ಕೆಲವೆಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ಇದೆ, ಮತ್ತು ನಮ್ಮ ಶ್ರೀಶಕ್ತಿ ಸಂಘಗಳು ಕೂಡ ನಾವು ಮತ್ತು ಅಂಗನವಾಡಿ ಎಲ್ಲ ಸೇರಿಕೊಂಡು ನಾವು ಈ ಶಾಲಾ ಅಭಿವೃದ್ಧಿಗೆ ತುಂಬ ಇಲ್ಲಿ ಪ್ರಯತ್ನ ಪಡಲಿಕ್ಕೆ ಸಹಕಾರ ಮತ್ತು ನಮಗೆ ಉತ್ತೇಜನ ಕೊಡುವಂಥವರು ನಮ್ಮ ಮುಖ್ಯ ಗುರುಗಳಾದ ಶ್ರೀಮತಿ ಯಶೋಧ ಮೇಡಮ್ರವರು. ಈಗ ನಿವೃತ್ತರಾಗಿದ್ದಾರೆ, ಆದರೂ ಶಾಲೆಯ ಬಗ್ಗೆ ಅವರಿಗೆ ತುಂಬ ಒಲವಿದೆ. ಶಾಲೆಗೆ ಈಗಲೂ ಬರ್ತಾ ಇದ್ದಾರೆ. ಮುಂದೆಯೂ ಅವರ ಒಂದು ಬರುವಿಕೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ